ಏನು ಚೆನ್ನಾಗಿದ್ರು ಹಣೆ ಬರೆ ಚೆನ್ನಾಗಿರಬೇಕು ಅಂತ ಇದಕ್ಕೆ ಅನ್ಸುತ್ತೆ ಹೇಳೋದು. ಪ್ರತಿದಿನ ಪಂಚರ್ ಕಿಟ್ನ ಗಾಡೀಲಿ ಹಾಕೊಂಡು ಬರ್ತಾ ಇದ್ದೆ ನಾನು. ಇವತ್ತು ಮರ್ತ್ಕೊಂಬಂದ್ಬಿಟ್ಟೆ, ನನ್ನ ತಮ್ಮ ಗಾಡಿ ಕ್ಲೀನ್ ಮಾಡುವಾಗ ತೆಗೆದುಮಡಗಿದ್ದ ಅಂತೇಳಿ. ಸೊ ಇವತ್ತು ಏನಾಗಿದೆ ಅಂತಂದರೆ ಪಂಚರ್ ಕಿಟ್ ಇರೋ ದಿನನೇ ಇವತ್ತು ಪಂಚರ್ ಆಗಿಬಿಟ್ಟಿದೆ. ಅದು ಇಲ್ಲಿ ಮಹಾದೇವಪುರದಲ್ಲಿ 4-5 ಪಂಚರ್ ಶಾಪ್ ಇರ್ತದೆ. ಎಲ್ಲೋದ್ರೂ ಅವ್ರು ಹೇಳ್ತಿರೋದು ಒಂದೇ ಮಾತು, ಆಟೋಗೆ ಪಂಚರ್ ಹಾಕಲ್ಲ ಅಂತ. ಅದೇ ನಾವು ಅವ್ರು ಆಟೋ ತಗೊಂಡು ಬಂದಾಗ ಪಂಚರ್ ಶಾಪವ್ರು ನಾವು ಹತ್ಸಲ್ಲ ಅಂದರೆ ಹೆಂಗಿರ್ತದೆ ಹೇಳಿ. ಕೊನೆಗೆ ಒಂದು ಪಂಚರ್ ಶಾಪಿಗೆ ಬಂದೆ. ಪಾಪ ನೋಡಿ, ಅವರು ಮುಸ್ಲಿಮು, ಅದರಲ್ಲೂ ನಮ್ಮ ಕರ್ನಾಟಕದವ್ರು, ನಮ್ಮ ಕನ್ನಡದವ್ರು ಕಣ್ರಿ. ಜಾತಿ ಭೇದ ಭಾವ ಇಲ್ಲದೆ ಇರೋವಂಥ ನಮ್ಮ ಕರ್ನಾಟಕದಲ್ಲಿ ನೋಡಿ ಈ ಹಿಂದಿಯವರೆಲ್ಲ ಬಂದ್ಬಿಟ್ಟು, ನಾನು ಏನು 5 ಪಂಚರ್ ಶಾಪನ್ನು ವಿಚಾರಿಸಿದ್ನಲ್ಲ, ಪೆಟ್ರೋಲ್ ಬಂಕಲ್ಲೂ ಕೂಡ ವಿಚಾರಿಸಿದೆ, ಹೊರಗಡೆ ಇರೋ ಕಡೆನೂ ವಿಚಾರಿಸಿದೆ. 5 ಇದರಲ್ಲೂ ಈ ಬಿಹಾರ ಆ ಕಡೆ ಸೈಡ್ ಅಂತ ಹಿಂದಿಯವರು ಹಾಕೋದಿಲ್ಲ ಅಂತ ಹೇಳಿದ್ರು. ನಮ್ಮ ಕನ್ನಡದವರು ನಮಗೆ ಪಂಚರ್ ಹಾಕೊಟ್ರು. ನೋಡಿ ಎಲ್ಲಿಗೆ ಬಂತು ನಮ್ಮ ಕರ್ನಾಟಕ. ಈಗ ಗಾಡಿ ತಂದು ಕೇಳ್ತಿದ್ದಂಗೆ ಒಂದೇ ಒಂದು ನಿಮಿಷ ಮರಿ ಬಂದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಪಂಚರ್ ಹಾಕಿದವ್ರ ಹತ್ರಕ್ಕೆ ಹೋಗಿ ಅಲ್ಲಿ ಪೇಮೆಂಟ್ ಮಾಡಿಸ್ಕೊಂಡು ಬಂದು ನನ್ನ ಹತ್ರ ಪಂಚರ್ ಹಾಕ್ಕೊಟ್ರು. ತುಂಬ ಖುಷಿಯಾಗೋಯ್ತು. ಯಾಕಂದರೆ ಈ ಪಂಚರ್ ಹಾಕ್ಕೊಟ್ರು ಅನ್ನೋದಕ್ಕಿಂತ ಪಂಚರ್ನ ಯಾರೋ ಆಗ್ತಾ ಇಲ್ವಲ್ಲ ಅನ್ನೋದೇ ತುಂಬ ಬೇಜಾರಾಗ್ಬಿಟ್ಟಿದೆ. ಎಲ್ಲ ಟ್ಯೂಬ್ಲೆಸ್ ಟೈರ್ ಬಂದ್ಬಿಟ್ಟೈತೆ, ಎಲ್ಲದಕ್ಕೂ ಈ ಚುಚ್ಚಿಬಿಡ್ತಾ ಇದೆ ಅಷ್ಟೇ. ಅದನ್ನೇನು ಇವರು ಟ್ಯೂಬ್ ಬಿಚ್ಚಿ ಎಳಿಬೇಕಾಗೋದಿಲ್ಲ. ನೋಡಿ ಅದೊಂದು ಸ್ಕ್ರೂ ಹೊಡೆದಿದೆ, ಯಾರೋ ರೋಡಲ್ಲಿ ಸ್ಕ್ರೂ ಬಿಸಾಕ್ಬಿಟ್ಟಿದ್ರು, ಸ್ಕ್ರೂ ಚುಚ್ಕೊಂಡಿತ್ತು, ಅದನ್ನು ಕಿತ್ತಾಕ್ಬಿಟ್ಟು ಚುಚ್ಚಿ ಹಾಕೊಟ್ರು ಅಷ್ಟೇ. ಇದಕ್ಕೆ ಎಷ್ಟೆಷ್ಟೆಲ್ಲ ನಾಟಕ ಆಡ್ತಾರೆ ಅಂದರೆ ನೋಡಿ, ಇವ್ರಿಗೆ ನಮ್ಮ ನೀರು ಬೇಕು, ಎಲ್ಲ ಬೇಕು ಈ ಹಿಂದಿಯವ್ರಿಗೆ. ಆದರೆ ಅವ್ರು ಕೆಲಸ ಮಾಡ್ಬೇಕಾದ್ರೆ ಕಂಡೀಷನ್, ಅವ್ರು ಹಾಕೋ ಕಂಡೀಷನಲ್ಲೇ ಅವ್ರು ಕೆಲಸ ಮಾಡೋದು. ಅದು ನಮ್ಮ ಕನ್ನಡದವರು ನೋಡಿ, ಈ ಬಾಯಿ ಆ ಥರ ಅಲ್ಲ ಇವರು.